ನಟಿ ಅನುಷ್ಕಾ ಶೆಟ್ಟಿಯವರು ಶಾಲಾ ದಿನಗಳಲ್ಲಿ ಪ್ರೀತಿಯಲ್ಲಿ ಬಿದ್ದಿದ್ದರಂತೆ. 6ನೇ ತರಗತಿಯಲ್ಲಿ ಓದುತ್ತಿದ್ದಾಗ ತಮ್ಮ ಕ್ಲಾಸ್ಮೇಟ್ ಒಬ್ಬರು ತಮ್ಮನ್ನು ಪ್ರೀತಿಸುತ್ತಿದ್ದರಂತೆ. ಒಂದು ದಿನ ಬಂದು ನೀನು ನನಗೆ ಇಷ್ಟ ಅಂತ ಹೇಳಿದ್ದರಂತೆ. ಇದಕ್ಕೆ ಒಂದು ಮಾತಾಡದೆ ಓಕೆ ಅಂದಿದ್ದರಂತೆ ಅನುಷ್ಕಾ ಶೆಟ್ಟಿ. ಅನುಷ್ಕಾ ಶೆಟ್ಟಿ ಒಂದು ಕಾಲದ ಸ್ಟಾರ್ ಹೀರೋಯಿನ್. ಈಗಲೂ ಲೇಡಿ ಓರಿಯೆಂಟೆಡ್ ಸಿನಿಮಾಗಳಲ್ಲಿ ಬೇಡಿಕೆಯಲ್ಲಿದ್ದಾರೆ. ಆದರೆ ಇತ್ತೀಚೆಗೆ ಸಿನಿಮಾಗಳ ಆಯ್ಕೆಯಲ್ಲಿ ತುಂಬ ಜಾಗರೂಕತೆ ವಹಿಸುತ್ತಿದ್ದಾರೆ. ರೆಗ್ಯುಲರ್ ಕಮರ್ಷಿಯಲ್ ಸಿನಿಮಾಗಳನ್ನು ಮಾಡುತ್ತಿಲ್ಲ. ಅದಕ್ಕಾಗಿ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತಿಲ್ಲ. 2-3 ವರ್ಷಕ್ಕೊಮ್ಮೆ ಸಿನಿಮಾ ಮಾಡುತ್ತಾರೆ. ಕಳೆದ ವರ್ಷ ಮಿಸ್ ಶೆಟ್ಟಿ ಮಿಸ್ಟರ್ ಪೊಲೀಸ್ ಶೆಟ್ಟಿ ಚಿತ್ರದಲ್ಲಿ ನಟಿಸಿದ್ದರು. ಈಗ ಘಾಟಿ ಸಿನಿಮಾದೊಂದಿಗೆ ಬರ್ತಿದ್ದಾರೆ. ಇದೆಲ್ಲ ಇರಲಿ, ಅನುಷ್ಕಾ ಶೆಟ್ಟಿ ಬಗ್ಗೆ ಒಂದು ಆಸಕ್ತಿದಾಯಕ ವಿಷಯ ಹೊರಬಿದ್ದಿದೆ. ಅವರಿಗೆ ಬಂದ ಫಸ್ಟ್ ಪ್ರಪೋಸಲ್ ಬಗ್ಗೆ ಸುದ್ದಿ ಕುತೂಹಲ ಹುಟ್ಟಿಸಿದೆ. ನಿಜ ಜೀವನದಲ್ಲಿ ಅನೇಕರ ಜೊತೆ ಅವರ ಪ್ರೇಮ ಸಂಬಂಧ ಇತ್ತೆಂದು ಗಾಳಿ ಸುದ್ದಿ ಹಬ್ಬಿತ್ತು. ಪ್ರಭಾಸ್, ಗೋಪಿಚಂದ್, ನಾಗಾರ್ಜುನರ ಜೊತೆ ಪ್ರೀತಿಯಲ್ಲಿದ್ದಾರೆ ಎಂಬ ವದಂತಿಗಳು ಹರಿದಾಡಿದ್ದವು. ಆದರೆ ಅವೆಲ್ಲ ಗಾಳಿ ಸುದ್ದಿಯಾಗಿಯೇ ಉಳಿದವು. ಈಗ ಪ್ರಭಾಸ್ ಜೊತೆಗೆ ಪ್ರಧಾನವಾಗಿ ಕೇಳಿಬರುತ್ತಿದೆ. ಅನುಷ್ಕಾ ಶೆಟ್ಟಿ ಶಾಲಾ ದಿನಗಳಲ್ಲಿ ಪ್ರೀತಿಯಲ್ಲಿ ಬಿದ್ದಿದ್ದರಂತೆ. ಅಷ್ಟೇ ಅಲ್ಲ, ಪ್ರೇಮ ನಿವೇದನೆ ಬಂದಾಗ ಒಪ್ಪಿಕೊಂಡಿದ್ದರಂತೆ. ಅನುಷ್ಕಾ ತಮ್ಮ ಮೊದಲ ಪ್ರೇಮ ನಿವೇದನೆ ಬಗ್ಗೆ ಹೇಳಿದ್ದಾರೆ. ಆದರೆ ಅದೊಂದು ಕ್ರೇಜಿ ಕ್ರಶ್ ಅಂತ ಹೇಳಿದ್ದಾರೆ ಅನುಷ್ಕಾ ಶೆಟ್ಟಿ. ಶಾಲೆಯಲ್ಲಿ ಅಂದರೆ 6ನೇ ತರಗತಿಯಲ್ಲಿ ಓದುತ್ತಿದ್ದಾಗ ತಮ್ಮ ಕ್ಲಾಸ್ಮೇಟ್ ಒಬ್ಬರು ತಮ್ಮನ್ನು ಪ್ರೀತಿಸುತ್ತಿದ್ದರಂತೆ. ಬಹಳ ದಿನಗಳಿಂದ ಪ್ರೀತಿಸುತ್ತಿದ್ದರಂತೆ. ಒಂದು ದಿನ ಬಂದು ನೀನು ನನಗೆ ಇಷ್ಟ ಅಂತ ಹೇಳಿದ್ದರಂತೆ. ಇದಕ್ಕೆ ಒಂದು ಮಾತು ಆಡದೆ ಓಕೆ ಅಂದಿದ್ದಂತೆ ಅನುಷ್ಕಾ ಶೆಟ್ಟಿ. ಆದರೆ ಅದು ಪ್ರೇಮ ನಿವೇದನೆ ಅಂತ ಆಗ ತನಗೆ ಗೊತ್ತಿರಲಿಲ್ಲ, ಅದಕ್ಕೆ ಓಕೆ ಅಂದಿದ್ದೆ ಅಂತ ಹೇಳಿದ್ದಾರೆ ಅನುಷ್ಕಾ. ಆ ನಂತರ ಈ ವಿಷಯ ತುಂಬ ತಿಳಿದು ತುಂಬ ನಕ್ಕರಂತೆ. ಜಯಪ್ರಕಾಶ್ ಟಾಕ್ ಶೋನಲ್ಲಿ ಈ ವಿಷಯ ಹೇಳಿದ್ದಾರೆ ಅನುಷ್ಕಾ. ಆ ಪ್ರೇಮ ನಿವೇದನೆ ನಂತರ ಏನಾಯಿತು ಅಂತ ಅವರು ಹೇಳಿಲ್ಲ. ಅನುಷ್ಕಾ ಈಗ ಘಾಟಿ ಸಿನಿಮಾದಲ್ಲಿ ನಟಿಸುತ್ತಿದ್ದಾರೆ. ಕೃಷ್ಣ ನಿರ್ದೇಶನ ಮಾಡುತ್ತಿದ್ದಾರೆ. ಈ ಚಿತ್ರದಿಂದ ಅವರ ಹುಟ್ಟುಹಬ್ಬದ ಗ್ಲಿಪ್ಸ್ ಬಿಡುಗಡೆಯಾಗಲಿದೆ. ಇದರಲ್ಲಿ ವಿಲನ್ಗಳನ್ನು ಅನುಷ್ಕಾ ಉಚ್ಚಕೋತ ಕೊಯ್ಯುವುದು ರೋಮಾಂಚನಕಾರಿಯಾಗಿದೆ. ಅನುಷ್ಕಾ ಅದ್ಭುತವಾಗಿ ಮರಳಿ ಬರುತ್ತಿದ್ದಾರೆಂದು ಕೇಳಿಬರುತ್ತಿದೆ. ಈ ಚಿತ್ರ ಮುಂದಿನ ವರ್ಷ ಬಿಡುಗಡೆಯಾಗಲಿದೆ. ಇದರ ಜೊತೆಗೆ ಮಲಯಾಳಂನಲ್ಲೂ ಒಂದು ಸಿನಿಮಾ ಮಾಡುತ್ತಿದ್ದಾರಂತೆ ಅನುಷ್ಕಾ.